ನವ ವೃಂದಾವನದಲ್ಲಿ ಐತಿಹಾಸಿಕ ಸಮಾಗಮ. ಮಾಧ್ವ ಸಮಾಜಕ್ಕೆ ಸುದಿನ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮಾಧ್ವರು. ನವ ವೃಂದಾವನದಲ್ಲಿ ಐತಿಹಾಸಿಕ ಸಮಾಗಮ ಆಗಿದೆ. ಮಾಧ್ವ ಸಮಾಜಕ್ಕೆ ಸುದಿನ ಇದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮಾಧ್ವರು ಏಕತೆಯ ಮಂತ್ರವನ್ನ ಪಠಿಸಿದ್ದಾರೆ. ಕುರುಕ್ಷೇತ್ರವಲ್ಲ, ನವ ವೃಂದಾವನವೀಗ ಧರ್ಮಕ್ಷೇತ್ರ. ಬನದ ಹುಣ್ಣಿಮೆಯಂತೆ ನವ ವೃಂದಾವನದಲ್ಲಿ ಹೊಸ ಶಕೆ. ತುಂಗಾ ತೀರದಲ್ಲಿ ಏಕತೆಯ ಹೊಸ ಶಕೆ. ಭಕ್ತರಿಗೆ ಇದು ಐತಿಹಾಸಿಕ ಕ್ಷಣ. ನವತೀರ್ಥರ ಪಾವನ ಕ್ಷೇತ್ರದಲ್ಲಿ ದಶಕಗಳ ಕಾನೂನು ಸಮರ ಈಗ ಅಂತ್ಯ ಆಗಿದೆ. 30ರಿಂದ 40 ವರ್ಷಗಳ ಆನೆಗೊಂದಿ ಕ್ಷೇತ್ರದಲ್ಲಿನ ಭಿನ್ನಾಭಿಪ್ರಾಯಗ ಶಮನ ಆಗಿದೆ. ನವ ವೃಂದಾವನದ ಭಕ್ತರಿಗೆ ಇದು ಐತಿಹಾಸಿಕ ಕ್ಷಣ. ನವ ವೃಂದಾವನದಲ್ಲಿ ಐತಿಹಾಸಿಕ ಸಮಾಗಮ. ಮಾಧ್ವ ಸಮಾಜಕ್ಕೆ ಈಗ ಸುದಿನ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮಾಧ್ವರು ಏಕತೆಯ ಮಂತ್ರವನ್ನ ಈಗ ಜಪಿಸ್ತಾ ಇದ್ದಾರೆ. ಕುರುಕ್ಷೇತ್ರವಲ್ಲ, ನವ ವೃಂದಾವನವೀಗ ಧರ್ಮಕ್ಷೇತ್ರ ಆಗಿ ಮಾರ್ಪಾಡಾಗಿದೆ. ಬನದ ಹುಣ್ಣಿಮೆಯೆಂದೇ ನವ ವೃಂದಾವನದಲ್ಲಿ ಹೊಸ ಶಕೆ. ತುಂಗಾ ತೀರದಲ್ಲಿ ಏಕತೆಯ ಹೊಸ ಶಕೆ. ಭಕ್ತರಿಗೆ ಇದು ಐತಿಹಾಸಿಕ ಕ್ಷಣವಾಗಿದೆ. ನವತೀರ್ಥರ ಪಾವನ ಕ್ಷೇತ್ರದಲ್ಲಿ ದಶಕಗಳ ಕಾನೂನು ಸಮರ ಈಗ ಅಂತ್ಯ ಆಗಿದೆ. 30ರಿಂದ 40 ವರ್ಷಗಳ ಕಾಲ ಆನೆಗೊಂದಿ ಕ್ಷೇತ್ರದಲ್ಲಿನ ಭಿನ್ನಾಭಿಪ್ರಾಯಕ್ಕೆ ಈಗ ತೆರೆ ಬಿದ್ದಿದೆ. ಸಾಕಷ್ಟು ಭಿನ್ನಾಭಿಪ್ರಾಯಗಳಿತ್ತು, ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ನವ ವೃಂದಾವನ ಭಕ್ತರಿಗೆ ಇದು ಐತಿಹಾಸಿಕ ಕ್ಷಣ ಅಂತ ಹೇಳಬಹುದು. ಇನ್ನು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮಾಧ್ವರು ಅಂತ ಏಕತೆಯ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಇದು ಕುರುಕ್ಷೇತ್ರವಲ್ಲ, ನವ ವೃಂದಾವನ ಧರ್ಮಕ್ಷೇತ್ರ ಅಂತ ಇಡೀ ಪ್ರಪಂಚಕ್ಕೆ ಸಾರ್ತಾ ಇದ್ದಾರೆ. ಬನದ ಹುಣ್ಣಿಮೆಯೆಂದೇ ನವ ವೃಂದಾವನದಲ್ಲಿ ಹೊಸ ಶಕೆ ಶುರುವಾಗಿದೆ. ಇನ್ನು 30ರಿಂದ 40 ವರ್ಷಗಳ ಕಾಲ ಈ ಒಂದು ಆನೆಗೊಂದಿ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ ಇತ್ತು, ಅದಕ್ಕೆ ಈಗ ತೆರೆ ಬಿದ್ದಿದೆ. ಉತ್ತರಾಧಿಮಠ ರಾಯರ ಮಠದ ಶ್ರೀಗಳ ಸಮಾಗಮ. ಸೌಹಾರ್ದತೆಯ ಹೆಜ್ಜೆಗಾಗಿ ಶ್ರೀಗಳ ಮಹಾ ಒಡಂಬಡಿಕೆ. ಭಕ್ತ ಸಮೂಹದಲ್ಲಿ ಅಡಗಿದ್ದ ಆತಂಕ, ದುಗುಡ ಎಲ್ಲವೂ ಈಗ ದೂರ ಆಗಿದೆ. ಶ್ರೀ ಸುಬುಧೇಂದ್ರ ತೀರ್ಥರ, ಸತ್ಯಾತ್ಮ ತೀರ್ಥರ ಸಮಾಗಮ ಆಗಿದೆ. ನವ ವೃಂದಾವನದಲ್ಲಿ ಪರ್ಯಾಯ ಪದ್ಧತಿಯ ಆರಾಧನೆ. ಭಕ್ತರ ಹರ್ಷೋದ್ಗಾರ, ಶ್ರೀಗಳ ಪರ ಮೊಳಗಿದ ಜೈಕಾರ. ಸುಪ್ರೀಂ ಅಂಗಳವನ್ನು ತಲುಪಿದ್ದ ಆರಾಧನೆಯ ವಿವಾದ. ವ್ಯಾಜ್ಯಕ್ಕೆ ಇತಿಶ್ರೀ ಹಾಡಲಾಗಿದೆ. ಅಷ್ಟಮಠಗಳಂತೆ ಪರ್ಯಾಯ ಪೂಜೆಯನ್ನ ಮಾಡಲಾಗುತ್ತೆ. ನವ ವೃಂದಾವನದಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ದಶಕಗಳ ವ್ಯಾಜ್ಯಕ್ಕೆ ಈಗ ತೆರೆ ಬಿದ್ದಿದೆ. ಉತ್ತರಾಧಿಮಠ ರಾಯರ ಮಠದ ಶ್ರೀಗಳ ಸಮಾಗಮ ಆಗಿದೆ. ಇನ್ನು ಸೌಹಾರ್ದತೆಯ ಹೆಜ್ಜೆಗಾಗಿ ಶ್ರೀಗಳು ಮಹಾ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಹರ್ಷೋದ್ಗಾರ ಇದೆ ಅಂತ. ಇನ್ನು ಭಕ್ತ ಸಮೂಹದಲ್ಲಿ ಸಾಕಷ್ಟು ಆತಂಕ ಇತ್ತು, ದುಗುಡ ಇತ್ತು, ಅದೆಲ್ಲವೂ ಕೂಡ ಈ ಒಂದು ಒಡಂಬಡಿಕೆಯಿಂದ ದೂರ ಆಗಿದೆ. ಇನ್ನು ಶ್ರೀ ಸುಬುಧೇಂದ್ರ ತೀರ್ಥರ, ಸತ್ಯಾತ್ಮ ತೀರ್ಥರ ಸಮಾಗಮ ಆಗಿದೆ. ನವ ವೃಂದಾವನದಲ್ಲಿ ಪರ್ಯಾಯ ಪದ್ಧತಿಯ ಆರಾಧನೆಯನ್ನ ಮಾಡಲಾಗುತ್ತೆ. ಅಂಗರು ಹೆಂಗಳ ಅಂಗನಂತರಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಜಗದ ಅಗಂಗಳ ಗಂಗಳ ಗಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನಗ ತುನ್ನ ಭವನ್ನ ಸುಗೋನ್ನ ಸದನ್ನಗರಲ್ಲಿ ಅಂಗರು ಹೆಂಗಳ ಇನ್ನು ನವ ವೃಂದಾವನದಲ್ಲಿ ಐತಿಹಾಸಿಕ ಸಮಾಗಮ ಆಗಿದೆ. ಮಾಧ್ವ ಸಮಾಜಕ್ಕೆ ಇವತ್ತು ಸುದಿನ ಅಂತ ಹೇಳಬಹುದು. ಏಕೆಂತಂದ್ರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮಾಧ್ವರು ಅಂತ ಏಕತೆಯ ಮಂತ್ರವನ್ನ ಎಲ್ಲರೂ ಕೂಡ ಜಪ ಮಾಡ್ತಾ ಇದ್ದಾರೆ. ಇನ್ನು ಬನದ ಹುಣ್ಣಿಮೆಯೆಂದೇ ನವ ವೃಂದಾವನದಲ್ಲಿ ಹೊಸ ಶಕೆ ಶುರುವಾಗಿದೆ. 30ರಿಂದ 40 ವರ್ಷ ಆಗಿದೆ ಒಂದು ಆನೆಗೊಂದಿ ಕ್ಷೇತ್ರದಲ್ಲಿ ಭಿನ್ನಾಭಿಪ್ರಾಯ ಮೂಡಿ. ಆ ಒಂದು ಭಿನ್ನಾಭಿಪ್ರಾಯಕ್ಕೆ ಇವತ್ತು ತೆರೆ ಬಿದ್ದಿದೆ. ಹಾಗಾಗಿ ಭಕ್ತಾದಿಗಳ ಹರ್ಷೋದ್ಗಾರ ಸದ್ಯಕ್ಕೆ ಮುಗಿಲು ಮುಟ್ಟಿದೆ ಅಂತ ಹೇಳಬಹುದು. ಸೌಹಾರ್ದತೆಯ ಹೆಜ್ಜೆಗಾಗಿ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಈ ಒಂದು ಒಡಂಬಡಿಕೆಯಿಂದ ಭಕ್ತ ಸಮೂಹದಲ್ಲಿದ್ದಂತಹ ಆತಂಕ, ದುಗುಡ ಎಲ್ಲವೂ ಕೂಡ ದೂರ ಆಗಿದೆ.